ಸಮಾಜ ಒಪ್ಪುವುದಾದರೆ ಯಾವ ಪಕ್ಷದ ಅಭ್ಯರ್ಥಿಯಾಗಿ ಬೇಕಾದರೂ ಸ್ಪರ್ಧಿಸುವುದಾಗಿ ಗುಬ್ಬಿ ತಾಲೂಕಿನ ಗೊಲ್ಲಹಳ್ಳಿ ಸಿದ್ದಲಿಂಗೇಶ್ವರ ಸಂಸ್ಥಾನ ಮಠದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿಯವರು ತಿಳಿಸಿದ್ದಾರೆ. ತುಮಕೂರು ನಗರದ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಸಭಾಂಗಣದಲ್ಲಿ ವಿವಿಧ ಮಠದ ನೊಳಂಬ ಮಠಾಧೀಶರು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಸಂಸದ ಜಿಎಸ್ ಬಸವರಾಜು ಸೂಚಿಸಿದರೆ ಸಮಾಜ ಒಪ್ಪುವುದಾದರೆ ಯಾವ ಪಕ್ಷದ ಅಭ್ಯರ್ಥಿಯಾಗಿ ಬೇಕಾದರೂ ಸ್ಪರ್ಧಿಸುತ್ತೇನೆ ಎಂದಿದ್ದಾರೆ. ನಾವು ಟಿಕೆಟ್ ಆಕಾಂಕ್ಷಿಗಳಂತೂ ಅಲ್ಲ. ಸಮಾಜ ಒಪ್ಪಿ ಸಮಾಜಕ್ಕಾಗಿ ಬನ್ನಿ ನೀವು ನಾವಿದ್ದೀವಿ ಅಂತ ಎಲ್ಲ ಪೂರ್ತಿ ಸಮಾಜ ಒಪ್ಪಿ ಬಂದರೆ ಅದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ತಯಾರಿದ್ದೀವಿ. ಬೇರೆ ಸ್ವಾಮೀಜಿಯವರು ಏನು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ. ನಮ್ಮ ವೈಯಕ್ತಿಕವಾಗಿ ಏನಾದರೂ ಸಮಾಜ ಒಪ್ಪಬೇಕು. ನಮ್ಮ ಸಮಾಜದ ಪ್ರಮುಖ ಮುಖಂಡರುಗಳು ಜಿಎಸ್ ಬಸವರಾಜ್ ಅವರ ಆದಿಯಾಗಿ ಸಮಾಜದ ಮುಖಂಡರುಗಳು ಮತ್ತು ಸಂಪೂರ್ಣ ಸಮಾಜ ಒಪ್ಪಿ ಬಂದು ನಾವು ನಿಮ್ಮ ಪರವಾಗಿ ನಿಲ್ತೀವಿ, ನೀವು ಇರೇ ಅಂದರೆ ನಾವು ತಯಾರಿದ್ದೀವಿ. ಇಲ್ಲ ಅಂದರೆ ನಾವು ಹೇಳೋದೇನು, ಸ್ವಾಮೀಜಿಗಳು ಸಮಾಜಕ್ಕೆ ಬರೋದು ಬೇಡ ಅನ್ನೋ ನಿಮ್ಮ ಅಭಿಪ್ರಾಯಗಳು ಸಮಾಜದಲ್ಲಿ ಒಗ್ಗಟ್ಟಾಗಿದ್ದರೆ ನಾವೇನು ಹೇಳ್ತೀವಿ, ಸಮಾಜದಲ್ಲಿ ಯಾರಾದರೂ ಒಬ್ಬ ಸದೃಢ ವ್ಯಕ್ತಿ ತಂದು ನಿಲ್ಲಿಸಿ ಸಮಾಜ ಸೇವೆ ಮಾಡುವಂಥವ್ರು ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ರಾಜಕೀಯ ಹೌದು, ನೊಳಂಬ ಸಮಾಜಕ್ಕೆ ಕೊಡಬೇಕು ಈ ತಾಲೂಕಲ್ಲಿ. ಯಾಕೆಂದರೆ 8 ಜಿಲ್ಲೆಗಳಲ್ಲಿ ನೊಳಂಬರು ಇರೋದ್ರಿಂದ ಆ 8 ಜಿಲ್ಲೆಗಳಲ್ಲಿ ಅಧಿಕೃತ ಓಟ್ಗಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದಲ್ಲೇ ಇರೋದ್ರಿಂದ ಎಲ್ಲ 8 ಜಿಲ್ಲೆಯ ನೊಳಂಬ ಸಮಾಜದವರು ಹೇಳೋದಷ್ಟೇ ಗುಬ್ಬಿ ಜಿಲ್ಲೆಯಲ್ಲಿ ನಮ್ಗೆ ಅವಕಾಶ ಇದೆ, ಅಲ್ಲಾದರೂ ನಮ್ಗೆ ಅವಕಾಶ ಮಾಡಿಕೊಡಿ. ಕರ್ನಾಟಕದಲ್ಲಿ ಗುಬ್ಬಿ ಜಿಲ್ಲೆಯಲ್ಲಿ ನಮ್ಗೆ ತುಮಕೂರು ಜಿಲ್ಲೆಯಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ಗೆಲ್ಲುವಂಥ ಶಕ್ತಿನೂ ಕೂಡ ಇದೆ, ಅಲ್ಲಿ ಮಾಡಿಕೊಡಿ ಅನ್ನೋದೇ ಎಲ್ಲ ಸಮಾಜದ ಒತ್ತಾಯ. ಹಾಗಾಗಿ ನಾವು ಸಮಾಜದ ಪರವಾಗಿ ಮಾತಾಡ್ತೀವಿ. ಯಾಕೆಂದರೆ ಈಗ ಸಮಗ್ರ ಸಮಾಜವನ್ನು ಇಟ್ಕೊಂಡು ಪಕ್ಷಗಳು ಒಟ್ಟಿದ್ರು ಕೂಡ ತೊಂದರೆ ಇರಲಿಲ್ಲ. ಜಾತಿ ಗಣತೆಯ ಆಧಾರದ ಮೇಲೆ ಟಿಕೆಟ್ಗಳು ಕೊಡ್ತಾ ಇರೋದು ಇವಾಗ. ಅಲ್ಲಿ ಯಾವ ಸಮಾಜದಲ್ಲಿ ಗೆಲ್ಲಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಹೊರಟಿರೋದ್ರಿಂದ ನಾವೆಲ್ಲ ಜಾತೀಯತೆನೇ. ಆದರೆ ಈ ವಿಷಯ ಬಂದಾಗ ಸಮಾಜದ ಪರವಾಗಿ ನಾವು ಮಾಡಲೇಬೇಕಾಗುತ್ತೆ, ಸಮಾಜ ಅಂತ ನಾವು ಕೇಳಲೇಬೇಕಾಗುತ್ತೆ. ಹಾಗಾಗಿ ಸಮಾಜದ ಪರವಾಗಿ ಕೇಳ್ತಾ ಇದ್ದೀವಿ ಅಷ್ಟೇ. ನಾವು ವಿಶೇಷವಾಗಿ ಗಮನಿಸಿದ್ದೇವೆ ಪತ್ರಿಕಾರಂಗವನ್ನು. ಹಾಗೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಪತ್ರಿಕಾರಂಗ, ಧಾರ್ಮಿಕ ರಂಗ ಯಾವತ್ತೂ ಇವು ಸ್ವಚ್ಛವಾಗ್ತವೆ, ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವೆ. ಆದಷ್ಟು ಎಲ್ಲ ರೀತಿಯಿಂದಲೂ ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ಕೆಲಸ ಮಾಡ್ತವೆ. ಆವಾಗ ಈ ದೇಶದ ಭವಿಷ್ಯ, ರಾಷ್ಟ್ರದ ಪ್ರಕೃತಿ ಎಲ್ಲದಕ್ಕೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಈ ವರ್ಷ ಇದೆಲ್ಲ ಗಮನದಲ್ಲಿಟ್ಕೊಂಡು ದೇಶದ ಭವಿಷ್ಯ ದೃಷ್ಟಿ ಇಟ್ಕೊಂಡು ಯುವಕರಿಗೆ ಅಥವಾ ಹೊಸ ಮುಖಗಳಿಗೆ ಎಲ್ಲ ಪಕ್ಷದವರು ಟಿಕೆಟನ್ನು ಕೊಡೋದರಲ್ಲಿ ಅರ್ಥ ಇದೆ. ಈ ದೇಶದ ಭವಿಷ್ಯ ಮಹತ್ತರವಾದ ಪಾತ್ರ ವಹಿಸಬೇಕಿದೆ. ದೇಶದ ಭವಿಷ್ಯ ದೃಷ್ಟಿಯಿಂದ ಎಲ್ಲರೂ ಪಾತ್ರ ವಹಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಕೆಲಸ ಮಾಡಿರಿ. ಅದರ ಜೊತೆ ಒಳಗೆ ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ನೊಳಂಬ ಸಮಾಜ ಇದೆ, ಅದನ್ನು ಗಮನದಲ್ಲಿಟ್ಕೊಂಡು ಅವಕಾಶ ಮಾಡಿಕೊಳ್ಳಿ. ಈಗಂತ ಮುಂದಿನ ಲೋಕಸಭಾ ಚುನಾವಣೆಗೆ ಒಟ್ಟಾರೆ ಯಾರಾದರೂ ಆಗಲಿ ಸಮರ್ಥ, ಪ್ರಾಮಾಣಿಕ, ಈ ದೇಶ, ಈ ಸಮಾಜ, ಈ ಪ್ರಕೃತಿ ಎಲ್ಲವನ್ನು ಶಿಸ್ತಿನಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಸಮರ್ಥ ವ್ಯಕ್ತಿಗಳಿಗೆ, ದೇಶಕ್ಕೆ ಉಪಯೋಗ ಮಾಡುವಂಥ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಹೊಸಬರಿಗೆ ಇಲ್ಲ, ಯಾರಿಗೆ ಇಂಥವ್ರಿಗೆ ಕೊಡಿ ಅಂತ ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ. ಈ ಅವಕಾಶ ಯಾರಿಗಾರು ಕೊಡ್ಬೋದು. ಸಮರ್ಥ, ಪ್ರಾಮಾಣಿಕ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಟ್ಟು ದೇಶದ ಭವಿಷ್ಯವನ್ನು ಉತ್ತಮ ಮಾಡಲಿಕ್ಕೋಸ್ಕರ ಪ್ರಕೃತಿಯನ್ನು ಈ ಮೊದಲಿಗೆ ಪ್ರಕೃತಿ ಆದ್ಯತೆ ಕೊಡಬೇಕಿದೆ. ಶಿಕ್ಷಣ, ವೈದ್ಯಕೀಯ ರಂಗ ಮತ್ತು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕಿದೆ. ಇದಕ್ಕೆಲ್ಲ ಗಮನದಲ್ಲಿಟ್ಕೊಂಡು ಯಾರು ದುಡಿತಾರೆ, ಯಾರು ಶ್ರಮಿಸ್ತಾರೆ ಅಂಥವ್ರಿಗೆ ಅವಕಾಶ ಮಾಡ್ತಾರೆ. ಈಗ ಹೇಳಿದ್ನಲ್ಲ, ಈ ದೇಶವನ್ನು, ಈ ಕರ್ನಾಟಕ ರಾಜ್ಯವನ್ನು ನೊಳಂಬ ರಾಜರು ಆಳಿದ್ದಾರೆ.